ಆರ್ಡಿಪಿಆರ್ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬ 2025 ರಿಂದ 26 ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ. ಕೋಲಾರ ನಗರದ ಸರ್ ಎಂ. ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರದಂದು ಬೆಳಿಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ ಆರ್ಡಿಪಿಆರ್ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ ಪ್ರೆಡ್ ಮತ್ತು RWS ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ MGNREGA ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ ಸಂಯುಕ್ತ ಆಶ್ರಯದಲ್ಲಿ ಆರ್ಡಿಪಿಆರ್ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬ 2025 ರಿಂದ 26 ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರವೀಣ್ ಬಿ ಬಾಗೇವಾಡಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಸಂಪರಾಜ್ ಮಾತನಾಡಿ, ಆರೋಗ್ಯವೇ ಭಾಗ್ಯ ಎಂಬ ಮಾತು ನಮಗೆಲ್ಲರಿಗೂ ತಿಳಿದಿದೆ. ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಕ್ರೀಡೆ. ಕ್ರೀಡೆಗಳು ನಮ್ಮ ದೇಹವನ್ನು ದೈಹಿಕವಾಗಿ ಸದೃಢಗೊಳಿಸುವುದಲ್ಲದೆ ಮಾನಸಿಕವಾಗಿ ಚುರುಕಾಗಿರಿಸುತ್ತದೆ. ಕ್ರೀಡಾಕೂಟವು ಕೇವಲ ಓಡುವುದು ಅಥವಾ ಆಟವಾಡುವುದಲ್ಲ, ಇದು ನಮಗೆ ಜೀವನದ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಅನೇಕ ಕ್ರೀಡಾಪಟುಗಳು ತಮ್ಮ ಸಮರ್ಪಣೆ ಮತ್ತು ಪರಿಶ್ರಮದಿಂದ ನಮಗೆ ಸ್ಫೂರ್ತಿ ನೀಡುತ್ತಾರೆ. ಈ ಕ್ರೀಡಾಕೂಟದಲ್ಲಿ ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮತ್ತು ನಾವು ಕಲಿಯುವ ಕ್ರೀಡಾ ಸ್ಫೂರ್ತಿ ಮುಖ್ಯ. ಕೊನೆಯದಾಗಿ, ಎಲ್ಲ ಕ್ರೀಡಾಪಟುಗಳು ಯಾವುದೇ ಗಾಯಗಳಿಲ್ಲದೆ ಅತ್ಯುತ್ತಮ ಆಟವಾಡಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಹಾರೈಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ರಮೇಶ್, ಯೋಜನಾ ನಿರ್ದೇಶಕರಾದ ಮಂಜುನಾಥ್, ಮುಖ್ಯ ಯೋಜನಾ ಅಧಿಕಾರಿ ರವಿಚಂದ್ರನ್ ಎನ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್, ಕಾರ್ಯದರ್ಶಿ ಸತೀಶ್ ಕುಮಾರ್, ಗೌರವ ಅಧ್ಯಕ್ಷ ಮಹೇಶ್ ಕುಮಾರ್, ಸಿಎಒ ರಘುನಾಥ ರೆಡ್ಡಿ, ಕೋಲಾರ ಇಒ ಮಂಜುನಾಥ್ ಬಿಎಂ, ಕೆಜಿಎಫ್ ಇಒ ವೆಂಕಟೇಶ್, ಮುಳಬಾಗಿಲು ಇಒ ಬಾಬು, ಶ್ರೀನಿವಾಸಪುರ ಇಒ ಸರ್ವೇಶ್, ನೌಕರ ಸಂಘದ ಗೌರವ ಅಧ್ಯಕ್ಷ ಮಂಜುನಾಥ್, ಮುನೇಗೌಡ, ಶ್ರೀನಿವಾಸ್ ರೆಡ್ಡಿ, ಖಾಜಾಂಚಿ ಮುರಳಿ ಮೋಹನ್, ಆನಂದ್ ಕುಮಾರ್, ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸಂಘದ ತಾಲೂಕು ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೊಂಡರಾಜನಹಳ್ಳಿ ರಾಮಕೃಷ್ಣ, ನಾಗರಾಜ್, ಮಧುಮತಿ, ಸೋಮಶೇಖರ್, ರಮೇಶ್ ಮತ್ತು ತಾಲೂಕು ಪಂಚಾಯಿತಿ ಸೇರಿದಂತೆ ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು, ಜಲಗಾರರು ಸೇರಿದಂತೆ ಇತರರು ಇದ್ದರು. ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 2025-26ನೇ ಸಾಲಿನ 2025-26 ಜಿಲ್ಲಾ ಮಟ್ಟದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಮನ್ನಣೆ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿಯೂ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, DS ಸಾಹೇಬ್ರೆ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಈ ಒಂದು ಕ್ರೀಡಾಕೂಟವನ್ನು RDPR ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಪ್ರತಿ ವರ್ಷ ನಾವು 5 ವರ್ಷಗಳಿಂದ ಪ್ರತಿ ವರ್ಷ ಒಂದು ಆಚರಣೆ ಮಾಡ್ಕೊಳ್ತಾ ಬಂದಿರ್ತೀವಿ. ಈ ಕ್ರೀಡಾಕೂಟದ ಉದ್ದೇಶ ಏನು ಅಂತಂದರೆ, ಈಗ ಸದೃಢ ದೇಹವಿದ್ದರೆ ಮಾತ್ರ ಅದರಲ್ಲಿ ಸದೃಢ ಮನಸ್ಸಿರ್ತದೆ ಎಂಬಂಥ ನಾಣ್ಣುಡಿಯಂತೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಸರ್ಕಾರಿ ನೌಕರರ ಮುಖ್ಯ ಪಾತ್ರ ಏನು ಅಂತಂದರೆ ಸಾರ್ವಜನಿಕ ಸೇವೆ ಮಾಡಬೇಕು, ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತಂದರೆ ನಾವು ಆರೋಗ್ಯವಂತ ದೇಹವನ್ನು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇರ್ತದೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಆ ಒತ್ತಡ, ನಮಗೆಲ್ಲ ಒತ್ತಡ, ಆ ಒತ್ತಡದಿಂದ ಏನಾಗಿದೆ, ನಮ್ಮ ಸರ್ಕಾರಿ ನೌಕರರು ಬದುಕಿನಲ್ಲಿ ಅಥವಾ ಪ್ರಜೆಗಳಲ್ಲೂ ಸಹ ಎಲ್ಲ ಕಡೆ ನಾವು ಗಮನಿಸೋದು, ಒಂದು ಹೊಟ್ಟೆ ತಿಂದಂಥ ಊಟ ಜೀರ್ಣ ಆಗೋದಕ್ಕೆ ಒಂದು ಮಾತ್ರೆ, ಹೊಟ್ಟೆ ಹಸಿವಿಗೊಂದು ಮಾತ್ರೆ, ಮತ್ತು ಪ್ರತಿ ಮಾತ್ರೆಗಳಲ್ಲಿ ಆಗೋ ರೋಗ ರುಜಿನಗಳಲ್ಲಿ ನಾವು ಬಳಲ್ತಾ ಇರ್ತೀವಿ. ಈಗ ನಾವು ಒಳ್ಳೆ ಇವತ್ತಿನ ದಿವಸ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಪ್ರಾಕ್ಟೀಸ್ ಇಲ್ಲ ಹೇಗೆ ನಾವು ಆಡೋದಂತ. ಪ್ರಾಕ್ಟೀಸು ಈ ಆಟ ಆಡೋದಕ್ಕೆ ಮಾತ್ರ ಅಲ್ಲ, ನಮಗೆ ಈ ಒಂದು ಕ್ರೀಡೆಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಡ್ಬೇಕು, ನಮ್ಮ ದೈಹಿಕ ಚಟುವಟಿಕೆಗಳನ್ನು ನಾವು ಮಾಡಬೇಕು, ಸ್ನಾಯುಗಳ ಬಲವರ್ಧನೆ ಮಾಡ್ಕೋಬೇಕು, ಆಗ ಮಾತ್ರ ನಮಗೆ ದೇಹಕ್ಕೆ ಆರೋಗ್ಯ ಸಿಗ್ತದೆ ಅಂತ ಹೇಳ್ತಾ, ಎಲ್ಲರೂ ಸಹ ಈಗ ಹೆಚ್ಚು ಸಮಯ ಇಲ್ಲ, ಇನ್ನು ಮಾತನಾಡೋರಿದ್ದಾರೆ, ಎಲ್ಲರೂ ಸಂಯಮ ಮತ್ತು ಶಿಸ್ತಿನಿಂದ ಆಟವನ್ನು ಆಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಚಕ್ರ ಎಸೆತ, ಗುಂಡು ಎಸೆತ ಪುರುಷರಿಗೆ, ಹೆಣ್ಣು ಮಕ್ಕಳಿಗೆ ಗುಂಡು ಎಸೆತ ಇದೆ ನೋಡಿ. ಮೆನ್ ಶಾರ್ಟ್ ಪುಟ್ ಫಾರ್ ವುಮೆನ್. ಆಮೇಲೆ ಮುಗಿದ್ಮೇಲೆ ಮತ್ತೆ ಅನೌನ್ಸ್ ಮಾಡ್ತಾರೆ. ಎಸ್, ಫಸ್ಟ್ ಈಗ ದಯವಿಟ್ಟು ಎಲ್ಲ ಯುವಸ್ AW ರವರು ಟ್ರ್ಯಾಕ್ಗೆ ಬರಬೇಕು. ದಿ ಫಸ್ಟ್ ಇವೆಂಟ್ ಆಫ್ RDPR ಸ್ಪೋರ್ಟ್ಸ್ ಈಸ್ 100 meters. ಓಕೆ ಸರ್, ಮಿಸ್ ಆಗಿದೆ ಬ್ರೌನ್ ಕ್ಯಾಮರಾ. ಥ್ಯಾಂಕ್ ಯು ವೆರಿ ಮಚ್.